ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 13 ನಕ್ಷೆಗಳ ಪರಿಚಯ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 13.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 13.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಕೆಳಗೆ ಕೊಟ್ಟಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಗಳನ್ನು ಎಳೆಯಿರಿ. ಮೊದಲನೇ ಪ್ರಶ್ನೆ, ಸೇಬು ಹಣ್ಣಿನ ಬೆಲೆ ಎಂದು ಕೊಡಲಾಗಿದೆ. ಸೇಬು ಹಣ್ಣಿನ ಸಂಖ್ಯೆ 1, 2, 3, 4, 5 ಎಂದು ಕೊಟ್ಟಿದ್ದಾರೆ. ಬೆಲೆ 5, 10, 15, 20, 25 ಆಗಿದೆ. ಈಗ ಇಲ್ಲಿ ನಾವು ಸೇಬು ಹಣ್ಣಿನ ಸಂಖ್ಯೆಗಳಿಗೂ ಮತ್ತು ಬೆಲೆಗಳಿಗೆ ಅನುಗುಣವಾಗಿ ಸೂಕ್ತವಾದ ಪ್ರಮಾಣದೊಂದಿಗೆ ನಕ್ಷೆಯನ್ನು ಎಳೆಯಬೇಕು. ಈಗ ಸೇಬು ಹಣ್ಣಿನ ಸಂಖ್ಯೆ ಮತ್ತು ಬೆಲೆಗಳನ್ನು ಬರೆಯೋಣ. ಸೇಬು ಹಣ್ಣಿನ ಸಂಖ್ಯೆ ಮತ್ತು ಬೆಲೆಗಳನ್ನು ಬರೆದುಕೊಳ್ಳಿ. ಸೇಬು ಹಣ್ಣಿನ ಸಂಖ್ಯೆ 1, 2, 3, 4, 5 ಮತ್ತು ಬೆಲೆ ರೂಪಾಯಿಗಳಲ್ಲಿ ಎಂದು ಕೊಟ್ಟಿದ್ದಾರೆ. 5, 10, 15, 20 ಮತ್ತು 25 ಎಂದು ಬರೆದುಕೊಳ್ಳಿ. ಈಗ ನಾವು ಉತ್ತರದಲ್ಲಿ ನಕ್ಷೆಯನ್ನು ತೋರಿಸುತ್ತೇವೆ. ಸೇಬು ಹಣ್ಣಿನ ಸಂಖ್ಯೆ ಮತ್ತು ಬೆಲೆಗಳನ್ನು ನೀವು ಸೇಬು ಹಣ್ಣಿನ ಸಂಖ್ಯೆಯಲ್ಲಿ 1 ಮತ್ತು 1 ಸೇಬು ಹಣ್ಣಿಗೆ 5 ರೂಪಾಯಿ ಎಂದು ಕೋಷ್ಟಕದಲ್ಲಿ ನೋಡಬಹುದು. 2ಕ್ಕೆ 10 ರೂಪಾಯಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಬರೆಯುವಾಗ ನೀವು ಬಿಂದುಗಳನ್ನು ಗುರುತಿಸಿ ಎಂದು ಬರೆದುಕೊಳ್ಳಿ ಅಥವಾ ಬಿಂದುಗಳು ಎಂದು ಬರೆದು 1, 5 ಅಂದರೆ 1 ಸೇಬುಗೆ 5 ರೂಪಾಯಿ, 2, 10 2 ಸೇಬುಗಳಿಗೆ 10 ರೂಪಾಯಿ, 3, 15, 4, 20, 5 ಮತ್ತು 25 ಎಂದು ಬರೆದುಕೊಳ್ಳಿ. ಈಗ ನಾವು ಇದೇ ರೀತಿಯ ಬಿಂದುಗಳನ್ನು ಜೋಡಿಸಿ ನಕ್ಷೆಯಲ್ಲಿ ಬರೆಯಬೇಕು. ಈಗ ನಕ್ಷೆಯನ್ನು ನೋಡೋಣ. ನಕ್ಷೆಯಲ್ಲಿ ಮೊದಲನೆಯದಾಗಿ ಕೆಳಗಡೆ ಸಂಖ್ಯೆಗಳಲ್ಲಿ ಸೇಬು ಹಣ್ಣುಗಳನ್ನು ಬರೆಯಬೇಕು. ಅಂದರೆ ಇಲ್ಲಿ ನಂಬರ್ ಆಫ್ ಆ್ಯಪಲ್ಸ್ ಎಂದು ಕೊಟ್ಟಿದ್ದಾರೆ. ನೀವು ಸೇಬು ಹಣ್ಣುಗಳ ಸಂಖ್ಯೆ ಎಂದು ಕೆಳಗಡೆ ಎಕ್ಸ್ ಅಕ್ಷದಲ್ಲಿ ಬರೆದುಕೊಳ್ಳಿ. ವೈ ಅಕ್ಷದಲ್ಲಿ ಕಾಸ್ಟ್ ಇನ್ ರುಪೀಸ್ ಅಂದರೆ ಬೆಲೆಗಳು ಎಂದು ಬರೆದುಕೊಳ್ಳಬಹುದು. ಇಲ್ಲಿ 1, 2, 3, 4, 5 ಮತ್ತು 6 ಅಂದರೆ 2 ಏಕಮಾನಕ್ಕೆ 1, 2 ಏಕಮಾನಕ್ಕೆ 2 ಈ ರೀತಿಯಾಗಿ ನಾವು ಎರಡೆರಡು ಏಕಮಾನಗಳಿಗೆ ಒಂದೊಂದರಂತೆ ಆ್ಯಪಲ್ಸ್ಗಳ ಸಂಖ್ಯೆಯನ್ನು ಬರೆದಿದ್ದೇವೆ. 1, 2, 3, 4, 5 ಮತ್ತು 6. ಬೆಲೆಗಳಲ್ಲಿ ಬರೆಯುವಾಗ 2 ಏಕಮಾನಕ್ಕೆ 5 ರೂಪಾಯಿ ಎಂದು ತೆಗೆದುಕೊಳ್ಳಿ. 5, 10, 15, 20, 25 ಮತ್ತು 30. ಈಗ ನೀವು ಮೊದಲನೆಯದಾಗಿ ಎಕ್ಸ್ ಅಕ್ಷದಲ್ಲಿ 1 ಮತ್ತು ವೈ ಅಕ್ಷದಲ್ಲಿ 5ಅನ್ನು ಸೇರಿಸಿ ಬರುವಂತಹ ಬಿಂದುವನ್ನು ಗುರುತಿಸಬೇಕು. 1 ಮತ್ತು 5 ಆಗಿದೆ. ನಂತರ ಎರಡನೆಯದಾಗಿ ಎಕ್ಸ್ ಅಕ್ಷದಲ್ಲಿ 2, ವೈ ಅಕ್ಷದಲ್ಲಿ 10 ಬರುವಂತೆ ಒಂದು ಬಿಂದು ಅಂದರೆ ಆ ಎರಡು ಸಂಖ್ಯೆಗಳನ್ನು ಜೋಡಿಸಿದಾಗ ಬರುವಂತಹ ಜಾಗಕ್ಕೆ ನೀವು ಬಿಂದುವನ್ನು ಇರಿಸಬೇಕು. ನಂತರ ಎಕ್ಸ್ ಅಕ್ಷದಲ್ಲಿ 3, ವೈ ಅಕ್ಷದಲ್ಲಿ 15 ಈ ಎರಡು ಗೆರೆಗಳನ್ನು ಕೂಡಿಸಿದಾಗ ಬರುವಂತಹ ಬಿಂದುವಿಗೆ ನೀವು 3 ಮತ್ತು 15 ಎಂದು ಬರೆದುಕೊಳ್ಳಿ. ನಂತರ 4 ಎಕ್ಸ್ ಅಕ್ಷದಲ್ಲಿ, ವೈ ಅಕ್ಷದಲ್ಲಿ 20, 4 ಮತ್ತು 20 ಸೇರಿಸುವ ಒಂದು ಜಾಗಕ್ಕೆ ಒಂದು ಬಿಂದುವನ್ನು ಗುರುತಿಸಿ. ಕೊನೆಯದಾಗಿ 5 ಮತ್ತು 25ಕ್ಕೆ ನೀವು ಒಂದು ಬಿಂದುವನ್ನು ಗುರುತಿಸಬೇಕು. ಈ ರೀತಿಯಾಗಿ ಇಲ್ಲಿ 5 ಬಿಂದುಗಳನ್ನು ಗುರುತಿಸಲಾಗಿದೆ. ಇನ್ನೊಮ್ಮೆ ಸರಿಯಾಗಿ ಗ್ರಾಫ್ನಲ್ಲಿ ನೋಡಿಕೊಂಡು ಬಿಡಿಸಿಕೊಳ್ಳಿ. 1, 5, 2, 10, 3, 15, 4, 20 ಮತ್ತು 5, 25 ಎಂದು ನೀವು ಬೆಲೆಗಳನ್ನು ಗುರುತಿಸಿ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೊನೆಯದಾಗಿ ಒಂದು ಹೇಳಿಕೆಯನ್ನು ಬರೆಯಲಾಗಿದೆ. ಇದನ್ನು ನೀವು ಬರೆಯುವ ಅವಶ್ಯಕತೆ ಇಲ್ಲ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ನೇರ ರೇಖೆಯಾದ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತೇವೆ. ಇಲ್ಲಿ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತಿದ್ದೀರಿ. ಅಂದರೆ ರೇಖೀಯ ರೇಖಾನಕ್ಷೆ ಎಂದರೆ ಸರಳ ರೇಖೆಯಲ್ಲಿ ಬರುವಂತಹ ನಕ್ಷೆ ಎಂದು ಅರ್ಥ. ಬಿ ಪ್ರಶ್ನೆ ನೋಡಿ. ಕಾರು ಕ್ರಮಿಸಿದ ದೂರವನ್ನು ಕೊಟ್ಟಿದ್ದಾರೆ. ಸಮಯ ಗಂಟೆಗಳಲ್ಲಿ ಮತ್ತು ಕ್ರಮಿಸಿದ ದೂರ 6 ಗಂಟೆಯಲ್ಲಿ 40 ಕಿಲೋಮೀಟರ್, 7 ಗಂಟೆಯಲ್ಲಿ 50 ಕಿಲೋಮೀಟರ್, 8 ಗಂಟೆಯಲ್ಲಿ 120 ಮತ್ತು 9 ಗಂಟೆಯಲ್ಲಿ 160 ಕಿಲೋಮೀಟರನ್ನು ಕ್ರಮಿಸಿದೆ ಎಂದು ಕೊಟ್ಟಿದ್ದಾರೆ. ಈಗ ಮೊದಲನೇ ಪ್ರಶ್ನೆಯಲ್ಲಿ 7:30 AM ನಿಂದ 8 AM ಅವಧಿಯಲ್ಲಿ ಕಾರು ಎಷ್ಟು ದೂರವನ್ನು ಕ್ರಮಿಸುವುದು ಎಂದು ಕೇಳುತ್ತಿದ್ದಾರೆ. ಉತ್ತರದಲ್ಲಿ ಬರೆದುಕೊಳ್ಳಿ. ಬೆಳಿಗ್ಗೆ 7:30ರಿಂದ ಬೆಳಿಗ್ಗೆ 8ರವರೆಗೆ ಕಾರಿನಿಂದ ಸಂಚರಿಸಲ್ಪಟ್ಟ ದೂರ ಬೆಳಿಗ್ಗೆ 8 ಗಂಟೆಗೆ ಕಾರು ತಲುಪಿದ ದೂರ ಮೈನಸ್ ಬೆಳಿಗ್ಗೆ 7:30ಕ್ಕೆ ಕಾರು ತಲುಪಿದ ದೂರ ಎಂದು ನಾವು ಬರೆಯಬಹುದು. ಬೆಳಿಗ್ಗೆ 7:30ರಿಂದ ಬೆಳಿಗ್ಗೆ 8ರವರೆಗೆ ಸಂಚರಿಸಲ್ಪಟ್ಟ ದೂರ 120 ಕಿಲೋಮೀಟರ್ ಮೈನಸ್ 100 ಕಿಲೋಮೀಟರ್ 20 ಕಿಲೋಮೀಟರ್ ಎಂದು ನೀವು ಬರೆದುಕೊಳ್ಳಬೇಕು. ಇದು ಗ್ರಾಫ್ನಲ್ಲಿ ನಾವು ಇದಕ್ಕೆ ಉತ್ತರಿಸೋಣ. ಈಗ ಗ್ರಾಫನ್ನು ನೋಡಿಕೊಳ್ಳಿ.
ಗ್ರಾಫ್ನಲ್ಲಿ ಟೈಮ್ ಇನ್ ಅವರ್ಸ್ ಅಂದರೆ ಸಮಯ ಎಂದು ಬರೆದುಕೊಳ್ಳಿ. y ಅಕ್ಷದಲ್ಲಿ ಡಿಸ್ಟೆನ್ಸ್ ಎಂದು ಕೊಟ್ಟಿದ್ದಾರೆ, ದೂರ ಎಂದು ನೀವು ತೆಗೆದುಕೊಳ್ಳಬಹುದು. ದೂರ ಕಿಲೋಮೀಟರ್ಗಳಲ್ಲಿ ಎಂದು y ಅಕ್ಷದಲ್ಲಿ ತೆಗೆದುಕೊಳ್ಳಿ. ಈಗ ನೀವು ನೋಡಬಹುದು 1 2 3 4 ಏಕಮಾನಕ್ಕೆ 6 7 8 9 ಈ ರೀತಿಯಾಗಿ ನಾವು ಇಲ್ಲಿ ಸಂಖ್ಯೆಗಳನ್ನು ಬರೆದಿದ್ದೇವೆ. ಅಂದರೆ 6 ಗಂಟೆ 7 ಗಂಟೆ 8 ಗಂಟೆ ಮತ್ತು 9 ಗಂಟೆ ಎಂದು x ಅಕ್ಷದಲ್ಲಿ ಗುರುತಿಸಿಕೊಳ್ಳಿ. ನಂತರ y ಅಕ್ಷದಲ್ಲಿ 20ರಂತೆ ಎರಡೆರಡು ಏಕಮಾನವನ್ನು ತೆಗೆದುಕೊಂಡಿದ್ದೇವೆ. 20 40 60 80 100 ಈ ರೀತಿಯಾಗಿ ನೀವು 160ರ ತನಕ ತೆಗೆದುಕೊಳ್ಳಿ. ಈಗ 6 ಗಂಟೆಯಲ್ಲಿ ನಲವತ್ತು ಕಿಲೋಮೀಟರ್ಗಳ ದೂರವನ್ನು ಕ್ರಮಿಸುತ್ತಿದೆ. ಆದ್ದರಿಂದ 6 ಮತ್ತು 40 ಸೇರುವ ಜಾಗದಲ್ಲಿ ನೀವು ಒಂದು ಬಿಂದುವನ್ನು ಗುರುತಿಸಿ 6 40 ಎಂದು ಬರೆದುಕೊಳ್ಳಿ. ನಂತರ 7 ಗಂಟೆಯಲ್ಲಿ 80 ಕಿಲೋಮೀಟರ್ ಕ್ರಮಿಸುತ್ತಿದೆ. ಆದ್ದರಿಂದ 7 ಗಂಟೆ ಮತ್ತು 80 ಕಿಲೋಮೀಟರ್ನ ಸೇರಿಸುವ ಜಾಗದಲ್ಲಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. 7 ಮತ್ತು 80 ಆಗಿದೆ. ನಂತರದಲ್ಲಿ ನೀವು 8 ಗಂಟೆ ಮತ್ತು 120 ಕಿಲೋಮೀಟರ್ನನ್ನು ಸೇರಿಸಬೇಕು. 8 ಗಂಟೆ ಮತ್ತು 120 ಗಂಟೆ ಸೇರುವಲ್ಲಿ ಒಂದು ಬಿಂದುವನ್ನು ಗುರುತಿಸಿ ಅಲ್ಲಿ 8 120 ಎಂದು ಬರೆದುಕೊಳ್ಳಿ. ಕೊನೆಯದಾಗಿ 9 ಗಂಟೆ ಮತ್ತು 160 ಕಿಲೋಮೀಟರ್, 9 ಗಂಟೆ ಮತ್ತು 160 ಕಿಲೋಮೀಟರ್ ಸೇರುವ ಜಾಗದಲ್ಲಿ ಒಂದು ಬಿಂದುವನ್ನು ಗುರುತಿಸಿ x ಅಕ್ಷದಲ್ಲಿ 9 ಮತ್ತು y ಅಕ್ಷದಲ್ಲಿ 160 ಇರುವಂತೆ ಆ ಎರಡು ಬಿಂದುಗಳನ್ನು ಸೇರಿಸಿ ಮಧ್ಯದಲ್ಲಿ ಒಂದು ಬಿಂದುವನ್ನು ಗುರುತಿಸಿದ್ದೇವೆ. 9 ಮತ್ತು 160 ಆಗಿದೆ. ಈಗ 7 ಗಂಟೆ 30 ನಿಮಿಷಕ್ಕೆ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಗಮನಿಸಿ, 7 ಗಂಟೆ ಮತ್ತು 8 ಗಂಟೆ ಅಂದರೆ 7 AM ಮತ್ತು 8 AM ನ ಮಧ್ಯದಲ್ಲಿ ನೀವು 7 ಗಂಟೆ 30 ನಿಮಿಷ ಎಂದು ತೆಗೆದುಕೊಳ್ಳಬಹುದು. ಅಂದರೆ 7 ಗಂಟೆ ಮತ್ತು 8 ಗಂಟೆಯ ಮಧ್ಯದ ಭಾಗ 7 ಗಂಟೆ 30 ನಿಮಿಷವಾಗುತ್ತದೆ. ಆದ್ದರಿಂದ 7 ಗಂಟೆ 30 ನಿಮಿಷಕ್ಕೆ ನೇರವಾಗಿ ಒಂದು ಡಾಟೆಡ್ ಲೈನ್ ಅನ್ನು ನಾವು ಎಳೆದು ತೋರಿಸಿದ್ದೇವೆ. ಈ ಗೆರೆಯನ್ನು ನೀವು ಇಲ್ಲಿ ಬಂದಿರುವಂತಹ ರೇಖೀಯ ನಕ್ಷಕ್ಕೆ ಅಂದರೆ ಸರಳವಾಗಿ ಈ ಎಲ್ಲ ಬಿಂದುಗಳು ಒಂದೇ ರೇಖೆಯಲ್ಲಿ ಬಂದಿವೆ. ಈ ಬಿಂದುವನ್ನು ಸೇರಿಸಿ ಒಂದು ರೇಖೆಯನ್ನು ರಚಿಸಿದ್ದೀರಿ. ಆ ರೇಖೆಯನ್ನು ರಚಿಸಿದಾಗ ಆ ರೇಖೆಗೆ ಸಮನಾಗುವಂತೆ ಇಲ್ಲಿ 7 ಗಂಟೆ 30 ನಿಮಿಷದಲ್ಲಿ ನಾವು ಒಂದು ಡಾಟೆಡ್ ಲೈನ್ ಅನ್ನು ಎಳೆಯಬೇಕು. ನಂತರ ಆ ಬಿಂದುವು ಹೋಗಿ ಸೇರುವ ಜಾಗವನ್ನು ಈ ಕಡೆ y ಅಕ್ಷದಲ್ಲಿ ಎಲ್ಲಿಗೆ ಬಂದು ಕೂಡುತ್ತದೆ ಎಂದು ನೋಡಿದಾಗ ಆ ಬಿಂದುವು 100ಕ್ಕೆ ಹೋಗಿ ಸೇರುತ್ತಿದೆ. ಅಂದರೆ 7 ಗಂಟೆ 30 ನಿಮಿಷದಲ್ಲಿ 100 ಕಿಲೋಮೀಟರ್ಗಳನ್ನು ಕ್ರಮಿಸಿದಂತಾಗಿದೆ. ಅದನ್ನೇ ನಾವು ಈಗ ಉತ್ತರದಲ್ಲಿ ಬರೆಯಬೇಕು. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ನೇರ ರೇಖೆಯಾದ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತೇವೆ. ಕಾರು ಬೆಳಿಗ್ಗೆ 7 ಗಂಟೆ 30 ನಿಮಿಷಕ್ಕೆ ಪ್ರಾರಂಭವಾಗಿದ್ದರಿಂದ 100 ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ಎಂದು ಬರೆದುಕೊಳ್ಳಿ. ಈಗ ಪ್ರಶ್ನೆ ಸಿ ಅನ್ನು ಗಮನಿಸೋಣ. ಒಂದು ವರ್ಷದಲ್ಲಿ ಠೇವಣಿ ಮೇಲಿನ ಬಡ್ಡಿ, ಇಲ್ಲಿ ಠೇವಣಿ ಮತ್ತು ಸರಳ ಬಡ್ಡಿಗಳನ್ನು ಕೊಟ್ಟಿದ್ದಾರೆ. ಠೇವಣಿ ರೂಪಾಯಿಗಳಲ್ಲಿ 1,000, 2,000, 3,000, 4,000 ಮತ್ತು 5,000. ಸರಳ ಬಡ್ಡಿ 80 ರೂಪಾಯಿ, 160 ರೂಪಾಯಿ, 240 ರೂಪಾಯಿ, 320 ಮತ್ತು 400 ರೂಪಾಯಿಗಳು. ಈಗ ನಾವು ರೇಖಾನಕ್ಷೆಯನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುವುದೇ ಎಂದು ಕೇಳಲಾಗುತ್ತಿದೆ. ಮೊದಲನೆಯದಾಗಿ ನಾವು ನಕ್ಷೆಯನ್ನು ಬಿಡಿಸಿಕೊಂಡು ನಕ್ಷೆಯ ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ ಎಂದು ನೋಡೋಣ. ಈಗ ನೀವು ಡೆಪಾಸಿಟ್ಸ್ ಇನ್ ರುಪೀಸ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಇನ್ ರುಪೀಸ್ ಎಂದು ನಾವು ಇಂಗ್ಲಿಷ್ನಲ್ಲಿ ಬರೆದಿದ್ದೇವೆ. ನೀವು ಎಕ್ಸ್ ಅಕ್ಷದಲ್ಲಿ ಠೇವಣಿ ಇನ್ ರುಪೀಸ್ ಅಥವಾ ಠೇವಣಿ ರೂಪಾಯಿಗಳಲ್ಲಿ ಎಂದು ಎಕ್ಸ್ ಅಕ್ಷದಲ್ಲಿ ಬರೆದುಕೊಳ್ಳಿ. ವೈ ಅಕ್ಷದಲ್ಲಿ ಸರಳ ಬಡ್ಡಿ ರೂಪಾಯಿಗಳಲ್ಲಿ ಎಂದು ಬರೆದುಕೊಳ್ಳಬೇಕು. ಈಗ ಎಕ್ಸ್ ಅಕ್ಷದಲ್ಲಿ ಠೇವಣಿ 1,000, 2,000, 3,000, 4,000, 5,000, 6,000, 7,000 ಮತ್ತು 8,000 ನಾವು ಎರಡೆರಡು ಏಕಮಾನಗಳಿಗೆ ಗುರುತಿಸಿದ್ದೇವೆ. ವೈ ಅಕ್ಷದಲ್ಲಿ 50 ರೂಪಾಯಿ ಸರಳ ಬಡ್ಡಿಗಳನ್ನು ವೈ ಅಕ್ಷದಲ್ಲಿ ಬರೆಯಲಾಗಿದೆ. 50, 100, 150, 200, 250, 300, 350 ಮತ್ತು 400 ಎಂದು ಬರೆಯಲಾಗಿದೆ. ಮೊದಲನೆಯದಾಗಿ 1,000ಕ್ಕೆ
ನಾವು 80 ರೂಪಾಯಿ ಎಂದು ಗುರುತಿಸಬೇಕು. ಆದ್ದರಿಂದ 1000 ಮತ್ತು 50 100ರ ಮಧ್ಯದಲ್ಲಿ ಒಂದು ಜಾಗದಲ್ಲಿ 80 ಎಂದು ಗುರುತಿಸಿದ್ದೇವೆ. 1000 ಮತ್ತು 80 ಬಂದಿದೆ. ನಂತರ 2000ಕ್ಕೆ 160 ರೂಪಾಯಿ, 2000 ಮತ್ತು 160 ರೂಪಾಯಿಗಳನ್ನು ಸೇರಿಸಿ 150ರ ನಂತರದ ಸ್ಥಾನಕ್ಕೆ ನೀವು 160 ಎಂದು ಗುರುತಿಸಬೇಕು. 3000ಕ್ಕೆ 240 ರೂಪಾಯಿ, 3000 ಮತ್ತು 240 ಸೇರಿಸಿ, ಅಂದರೆ 250ಕ್ಕಿಂತ ಒಂದು ಸ್ಥಾನ ಹಿಂದಿನಕ್ಕೆ ನೀವು ಒಂದು ಬಿಂದುವನ್ನು ಗುರುತಿಸಿದಾಗ 240 ಬರುತ್ತದೆ. 3000ಕ್ಕೆ 240, 4000ಕ್ಕೆ 320 ಗುರುತಿಸಿ, ನಂತರ 5000ಕ್ಕೆ 400 ಗುರುತಿಸಬೇಕು. ಈಗ ನೀವು ಇಲ್ಲಿ ಒಂದು ರೇಖೀಯ ನಕ್ಷೆಯನ್ನು ನೋಡಬಹುದು. ರೇಖೆ ನೇರವಾಗಿ ಬಂದಿದೆ. ಈಗ ಇಲ್ಲಿ ಉತ್ತರವನ್ನು ಕೇಳುತ್ತಿದ್ದಾರೆ. 2500ಕ್ಕೆ ಎಷ್ಟು ಸರಳ ಬಡ್ಡಿ ಎಂದು ಬರೆಯಬೇಕಾಗಿದೆ. ಆದ್ದರಿಂದ 2500 ಅಂದರೆ 2000 ಮತ್ತು 3000 ನಡುವೆ ಒಂದು ಡಾಟೆಡ್ ಲೈನ್ಸ್ ಅಂತ ನಾವು ತೋರಿಸಿದ್ದೇವೆ. 2500 ಎಂದು ಎಕ್ಸ್ ಅಕ್ಷದಲ್ಲಿ ಒಂದು ಡಾಟೆಡ್ ಲೈನ್ಸ್ ಅನ್ನು ಎಳೆಯಿರಿ. ಈಗ ಆ ಡಾಟೆಡ್ ಲೈನ್ ರೇಖೆಯ ನಕ್ಷೆಯ ಮೇಲೆ ಒಂದು ಬಿಂದುವನ್ನು ಗುರುತಿಸುತ್ತಿದೆ. ಆ ಬಿಂದುವಿಗೆ ನೇರವಾಗಿ ನೀವು y ಅಕ್ಷಕ್ಕೆ ಇನ್ನೊಂದು ಡಾಟೆಡ್ ಲೈನನ್ನು ಎಳೆದಾಗ ಅದು 200ಕ್ಕೆ ಹೋಗಿ ತಲುಪುತ್ತಿದೆ. ಆದ್ದರಿಂದ 2500 ರೂಪಾಯಿ ಠೇವಣಿಗೆ ಬರುವಂತಹ ಸರಳ ಬಡ್ಡಿ 200 ರೂಪಾಯಿ ಎಂದು ನಾವು ಬರೆಯಬಹುದು. ಅದನ್ನೇ ಇಲ್ಲಿ ಬರೆದಿದ್ದೇವೆ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ನೇರ ರೇಖೆಯಾದ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತೇವೆ. ಹೌದು, ರೇಖಾನಕ್ಷೆಯ ರೇಖೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಎಂದು ಬರೆದುಕೊಳ್ಳಿ. ಇಲ್ಲಿ ಮೂಲದ ಎಂದು ಆಗಿದೆ, ಅಲ್ಲಿ ಮೂಲ ಬಿಂದುವಿನ ಎಂದು ಬರೆದುಕೊಳ್ಳಿ. ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ಎಂದು ಬರೆಯಬೇಕು. ಈ ಎರಡನೇ ಪ್ರಶ್ನೆಗೆ ನಾವು ಉತ್ತರವನ್ನು ನಕ್ಷೆಯಲ್ಲಿ ಹೇಳಿದ್ದೇವೆ. ನಕ್ಷೆಯನ್ನು ಬಳಸಿ 2500 ರೂಪಾಯಿಗಳಿಗೆ ಒಂದು ವರ್ಷದಲ್ಲಿ ದೊರೆಯುವ ಸರಳ ಬಡ್ಡಿ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇದಕ್ಕೆ ನಾವು 2500ರ ಜಾಗದಲ್ಲಿ ಒಂದು ಡಾಟೆಡ್ ಲೈನ್ ಅನ್ನು ಎಳೆದು ಅದರಲ್ಲಿ 200ಕ್ಕೆ ಸರಿ ಹೊಂದುವಂತೆ ಇನ್ನೊಂದು ಡಾಟೆಡ್ ಲೈನ್ ಬರುವಂತೆ ಮಾಡಿ ಸರಳ ಬಡ್ಡಿಯನ್ನು ಕಂಡುಹಿಡಿದಿದ್ದೇವೆ. ಈಗ ಉತ್ತರವನ್ನು ಬರೆಯೋಣ. ಇನ್ನೊಮ್ಮೆ ನೀವು ಚಿತ್ರದಲ್ಲಿ ನೋಡಬಹುದು. 2000 ಮತ್ತು 3000 ಮಧ್ಯೆ ಒಂದು ಡಾಟೆಡ್ ಲೈನ್ ಅನ್ನು ಎಳೆದಾಗ ಅದು ಒಂದು ಬಿಂದುವನ್ನು ಗುರುತಿಸುತ್ತಿದೆ. ಆ ಬಿಂದುವನ್ನು ನಾವು ನೇರವಾಗಿ y ಅಕ್ಷಕ್ಕೆ ಜೋಡಿಸಿದಾಗ ಅದು 200 ಸೂಚಿಸುತ್ತಿದೆ. ಅಂದರೆ 2500 ಠೇವಣಿಗೆ ಸರಳ ಬಡ್ಡಿ 200 ರೂಪಾಯಿ ಬರುತ್ತದೆ. ಬರೆಯೋಣ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ನೇರ ರೇಖೆಯಾದ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತೇವೆ. ಒಂದು ವರ್ಷಕ್ಕೆ ರೂಪಾಯಿ 2000 ರೂಪಾಯಿಗೆ ಬಡ್ಡಿ ರೂ ಅಥವಾ ಬಡ್ಡಿ ರೂಪಾಯಿ ಎಂದು ಬರೆಯಬಹುದು. ಬಡ್ಡಿ ರೂಪಾಯಿ 200 ಎಂದು ಬರೆಯಿರಿ. ಮೂರನೇ ಪ್ರಶ್ನೆ, ಒಂದು ವರ್ಷದಲ್ಲಿ ರೂಪಾಯಿ 280ಗಳನ್ನು ಬಡ್ಡಿಯಾಗಿ ಗಳಿಸಲು ಎಷ್ಟು ಮೊತ್ತದ ಹಣವನ್ನು ಠೇವಣಿ ಇಡಬೇಕಾಗುತ್ತದೆ? ಈಗ ಇಲ್ಲಿ ನಾವು y ಅಕ್ಷದಲ್ಲಿ 280 ಗುರುತಿಸಿಕೊಳ್ಳೋಣ. y ಅಕ್ಷದಲ್ಲಿ 280 ಗುರುತಿಸಿ ಒಂದು ಡಾಟೆಡ್ ಲೈನ್ ಅನ್ನು ಎಳೆಯಿರಿ. ಎಳೆದಾಗ ಅದು ಒಂದು ಬಿಂದುವನ್ನು ಸೂಚಿಸುತ್ತಿದೆ. ಅಂದರೆ ಆ ರೇಖಾನಕ್ಷೆಯ ಮೇಲೆ ಒಂದು ಬಿಂದುವನ್ನು ಸೂಚಿಸುತ್ತಿದೆ. ಆ ರೇಖಾನಕ್ಷೆಯ ಕೆಳಗಡೆ ನಾವು ಎಕ್ಸ್ ಅಕ್ಷದಲ್ಲಿ ನೇರವಾಗಿ ಒಂದು ಡಾಟೆಡ್ ಲೈನ್ ಅನ್ನು ಗುರುತಿಸಬೇಕು. ಅದು 3000 ಮತ್ತು 4000 ಮಧ್ಯೆ ಒಂದು ಗೆರೆಯನ್ನು ಸೂಚಿಸುತ್ತಿದೆ. ಅಂದರೆ 3000 ಮತ್ತು 4000 ಮಧ್ಯೆ ಎಂದರೆ 3500 ಎಂದು ಅರ್ಥ. ಸರಳ ಬಡ್ಡಿ ಅಥವಾ ಬಡ್ಡಿ 280 ದೊರೆಯಬೇಕಾದರೆ ಅಲ್ಲಿ ಡೆಪಾಸಿಟ್ ಇಡುವಂತಹ ಅಥವಾ ಠೇವಣಿ ಇಡುವಂತಹ ದುಡ್ಡು 3500 ರೂಪಾಯಿಗಳಾಗಿರುತ್ತವೆ. ಅದನ್ನೇ ಇಲ್ಲಿ ಬರೆಯಲಾಗಿದೆ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ನೇರ ರೇಖೆಯಾದ ರೇಖೀಯ ರೇಖಾನಕ್ಷೆಯನ್ನು ಪಡೆಯುತ್ತೇವೆ. ಒಂದು ವರ್ಷಕ್ಕೆ ರೂಪಾಯಿ 280 ಬಡ್ಡಿ ಪಡೆಯಲು ರೂಪಾಯಿ 3500 ಠೇವಣಿ ಇರಿಸಬೇಕು ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಕೆಳಗಿನವುಗಳಿಗೆ ನಕ್ಷೆಯನ್ನು ಎಳೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಬಳಸಿಕೊಂಡು ನಾವು ನಕ್ಷೆಯನ್ನು ಎಳೆಯಬೇಕು. ಮೊದಲನೇ ಪ್ರಶ್ನೆ, ಇದು ರೇಖಾತ್ಮಕ ನಕ್ಷೆ ಆಗಿದೆಯೇ ಎಂದು ಕೇಳುತ್ತಿದ್ದಾರೆ. ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಮತ್ತು ಆ ಚೌಕಗಳ ಸುತ್ತಳತೆಯನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಚೌಕದ ಬಾಹುಗಳನ್ನು ನೋಡೋಣ. 2, 3, 3.5, 5 ಮತ್ತು 6 ಎಂದು ಕೊಟ್ಟಿದ್ದಾರೆ. ಅವುಗಳ ಸುತ್ತಳತೆ 8, 12, 14, 20 ಮತ್ತು 24 ಎಂದು ಇದೆ. ಇದನ್ನು ಬಳಸಿಕೊಂಡು ನಾವು ಈಗ ರೇಖಾನಕ್ಷೆಯನ್ನು ರಚಿಸಿ ಅದು ರೇಖಾತ್ಮಕವಾಗಿದೆಯೇ ಇಲ್ಲವೇ ಎಂದು ಗಮನಿಸಬೇಕು.
ಬಾಹುಗಳ ಸಂಖ್ಯೆಯನ್ನು ಎಕ್ಸ್ ಅಕ್ಷದಲ್ಲಿ ತೆಗೆದುಕೊಳ್ಳಿ ಮತ್ತು ವೈ ಅಕ್ಷದಲ್ಲಿ ಸುತ್ತಳತೆಯನ್ನು ನೀವು ತೆಗೆದುಕೊಳ್ಳಬೇಕು. ಎಕ್ಸ್ ಅಕ್ಷದಲ್ಲಿ ಬಾಹುಗಳನ್ನು 2 ಏಕಮಾನಕ್ಕೆ 1ರಂತೆ ತೆಗೆದುಕೊಂಡಿದ್ದೇವೆ. 1 2 3 4 ಈ ರೀತಿಯಾಗಿ 8ರ ತನಕ ತೆಗೆದುಕೊಳ್ಳಿ. ಸುತ್ತಳತೆಯನ್ನು ವೈ ಅಕ್ಷದಲ್ಲಿ ಕೊಡಲಾಗಿದೆ. ವೈ ಅಕ್ಷ ಎಂದರೆ 2 ಏಕಮಾನಕ್ಕೆ 5 10 ಈ ರೀತಿಯಾಗಿ ತೆಗೆದುಕೊಂಡಿದ್ದೇವೆ. 5 10 15 20 25 30 35 ಮತ್ತು 40 ಎಂದು ತೆಗೆದುಕೊಂಡಿದ್ದೇವೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಬಾಹುಗಳು ಮತ್ತು ಸುತ್ತಳತೆಯನ್ನು ಸೇರಿಸಿ ಬಿಂದುಗಳನ್ನು ಗುರುತಿಸಬೇಕು. ಮೊದಲನೆಯದಾಗಿ ಚೌಕದ ಒಂದು ಬಾಹುವಿನ ಅಳತೆ 2 ಎಂದು ಕೊಟ್ಟಿದ್ದಾರೆ. 2 ಮತ್ತು ಸುತ್ತಳತೆಯನ್ನು 8 ಎಂದು ಕೊಡಲಾಗಿದೆ. ಎಕ್ಸ್ ಅಕ್ಷದಲ್ಲಿ 2, ವೈ ಅಕ್ಷದಲ್ಲಿ 8ಅನ್ನು ನೀವು ಗುರುತಿಸಬೇಕು. ಇಲ್ಲಿ 5ರಿಂದ 10ರವರೆಗೆ ನೀವು 2 ಬಿಂದುಗಳಂತೆ 5 ಭಾಗಗಳನ್ನಾಗಿ ಮಾಡಿಕೊಳ್ಳಿ. ನಂತರ ನೀವು 2 ಮತ್ತು 8 ಎಂದು ಇಲ್ಲಿ ಗುರುತಿಸಬಹುದಾಗಿದೆ. ನಂತರ 3 ಬಾಹು ಸುತ್ತಳತೆ 12, 3 ಎಕ್ಸ್ ಅಕ್ಷದಲ್ಲಿ 12ಅನ್ನು ವೈ ಅಕ್ಷದಲ್ಲಿ ಗುರುತಿಸಿಕೊಳ್ಳಿ. ನಂತರ 3.5 ಅಳತೆಯ ಬಾಹುವಿಗೆ 15 ಸೆಂಟಿಮೀಟರ್ ಸುತ್ತಳತೆ ಎಂದು ಕೊಟ್ಟಿದ್ದಾರೆ. 3.5 ಎಂದರೆ 3 ಮತ್ತು 4ರ ಮಧ್ಯಭಾಗದಲ್ಲಿ ನೀವು 3.5ಅನ್ನು ಗುರುತಿಸಬೇಕು. ನಂತರ 15 ಈ 2 ಬಿಂದುಗಳು ಸೇರುವ ಜಾಗ 3.5 ಮತ್ತು 15 ಆಗಿದೆ. ನಂತರ ಬಾಹುವಿನ ಅಳತೆ ಎಕ್ಸ್ ಅಕ್ಷದಲ್ಲಿ 5 ಸೆಂಟಿಮೀಟರ್, ವೈ ಅಕ್ಷದಲ್ಲಿ 20 ಸೆಂಟಿಮೀಟರ್ ಎಂದು 4ನೇ ಬಿಂದುವನ್ನು ಗುರುತಿಸಿಕೊಳ್ಳಿ. ಕೊನೆಯದಾಗಿ ಎಕ್ಸ್ ಅಕ್ಷದಲ್ಲಿ 6 ಸೆಂಟಿಮೀಟರ್ ಬಾಹುವಿನ ಅಳತೆಗೆ 24 ಸೆಂಟಿಮೀಟರ್ ಸುತ್ತಳತೆ ಎಂದು ಗುರುತಿಸಿ 6 ಮತ್ತು 24ಅನ್ನು ಗುರುತಿಸಿ ಒಂದು ಬಿಂದುವನ್ನು ಸೇರಿಸಿ. ಈಗ ಈ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ನೀವು ಸರಳ ರೇಖೆ ಅಥವಾ ರೇಖಾತ್ಮಕ ನಕ್ಷೆಯನ್ನು ಇಲ್ಲಿ ಪಡೆಯುತ್ತಿದ್ದೀರಿ. ಅದನ್ನೇ ನಾವು ಈಗ ಬರೆಯಬೇಕು. ಹೌದು, ಇದು ರೇಖೀಯ ರೇಖಾ ನಕ್ಷೆಯಾಗಿದೆ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ಸರಳ ರೇಖೆಯನ್ನು ಪಡೆಯುತ್ತೇವೆ. ಆದ್ದರಿಂದ ಇದು ರೇಖೀಯ ರೇಖಾ ನಕ್ಷೆಯಾಗಿದೆ ಎಂದು ಬರೆಯಿರಿ. ಪ್ರಶ್ನೆ ನಂಬರ್ 2, ಇದು ರೇಖಾತ್ಮಕ ನಕ್ಷೆ ಆಗಿದೆಯೇ ಎಂದು ಕೇಳುತ್ತಿದ್ದಾರೆ. ಈಗ ನಾವು ಇನ್ನೊಂದು ಪ್ರಶ್ನೆಗೆ ಉತ್ತರಿಸಬೇಕು. ಇಲ್ಲಿ ಚೌಕದ ಬಾಹು ಮತ್ತು ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. ಚೌಕದ ಬಾಹು ಸೆಂಟಿಮೀಟರ್ಗಳಲ್ಲಿ ಮತ್ತು ವಿಸ್ತೀರ್ಣಗಳನ್ನು ಚದರ ಸೆಂಟಿಮೀಟರ್ಗಳಲ್ಲಿ ಕೊಡಲಾಗಿದೆ. ಬಾಹುಗಳು 2, 3, 4, 5 ಮತ್ತು 6, ವಿಸ್ತೀರ್ಣ 4, 9, 16, 25 ಮತ್ತು 36 ಎಂದು ಕೊಡಲಾಗಿದೆ. ಈಗ ನಾವು ಚೌಕದ ಬಾಹು ಮತ್ತು ವಿಸ್ತೀರ್ಣಕ್ಕೆ ನಕ್ಷೆಯನ್ನು ರಚಿಸಿ ಇದು ರೇಖಾತ್ಮಕ ನಕ್ಷೆ ಹೌದೇ ಇಲ್ಲವೇ ಎಂದು ಕಂಡುಹಿಡಿಯೋಣ. ಇಲ್ಲಿ ನೀವು ಎಕ್ಸ್ ಅಕ್ಷದಲ್ಲಿ ಬಾಹುವಿನ ಅಳತೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನಾವು ಸೈಡ್ ಇನ್ ಸೆಂಟಿಮೀಟರ್ ಎಂದು ಬರೆದಿದ್ದೇವೆ. ನೀವು ಬಾಹುವಿನ ಅಳತೆ ಸೆಂಟಿಮೀಟರ್ಗಳಲ್ಲಿ ಎಂದು ಬರೆದುಕೊಳ್ಳಿ. ನಂತರ ವೈ ಅಕ್ಷದಲ್ಲಿ ಏರಿಯಾ ಇನ್ ಸೆಂಟಿಮೀಟರ್ ಸ್ಕ್ವೇರ್ ಎಂದು ನಾವು ಬರೆದಿದ್ದೇವೆ. ನೀವು ವೈ ಅಕ್ಷದಲ್ಲಿ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಎಂದು ಬರೆದುಕೊಳ್ಳಿ. ಎಕ್ಸ್ ಅಕ್ಷದಲ್ಲಿ 1 2 3 4 ಈ ರೀತಿಯಾಗಿ 2 ಏಕಮಾನಕ್ಕೆ 1 2 ಈ ರೀತಿಯಾಗಿ ತೆಗೆದುಕೊಂಡಿದ್ದೇವೆ. ನಂತರ ವೈ ಅಕ್ಷದಲ್ಲಿ 5 10 15 ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇವೆ. ಮೊದಲನೆಯದಾಗಿ ಬಾಹುವಿನ ಅಳತೆ 2 ಸೆಂಟಿಮೀಟರ್ ಇದ್ದಾಗ ಏರಿಯಾ ಅಂದರೆ ವಿಸ್ತೀರ್ಣ 4 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನೀವು 0ಯಿಂದ 5ರವರೆಗೆ 5 ಭಾಗಗಳನ್ನಾಗಿ ಅಲ್ಲಿ ಕೊಟ್ಟಿರುವಂತಹ ಸಣ್ಣ ಸಣ್ಣ ಗೆರೆಗಳನ್ನು ಭಾಗ ಮಾಡಿಕೊಳ್ಳಿ. 2ರಂತೆ 1 1 ಎಂದು ನೀವು ಗುರುತಿಸಿದಾಗ 4ಅನ್ನು ಅಲ್ಲಿ ಗುರುತಿಸಬಹುದು. 2 ಮತ್ತು 4ಅನ್ನು ಸೇರಿಸಿ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ನಂತರ ಬಾಹುವಿನ ಅಳತೆ 3 ಇದ್ದಾಗ 9 ಎಂದು ನೀವು ಗುರುತಿಸಬೇಕು. ಬಾಹುವಿನ ಅಳತೆ 4 ಇದ್ದಾಗ ವೈ ಅಕ್ಷದಲ್ಲಿ 16ಕ್ಕೆ ಒಂದು ಬಿಂದುವನ್ನು ಗುರುತಿಸಿಕೊಳ್ಳಿ. ನಂತರ ಬಾಹುವಿನ ಅಳತೆ 5 ಇದ್ದಾಗ 5ಕ್ಕೆ ನೇರವಾಗಿ ಇಲ್ಲಿ ಏರಿಯಾ ಅಂದರೆ ವಿಸ್ತೀರ್ಣ 25 ಇರುವಂತೆ 2ಕ್ಕೂ ಸೇರಿಸಿ ಒಂದು ಬಿಂದುವನ್ನು ಗುರುತಿಸಬೇಕು. 5 25 ಆ ಬಿಂದು ಆಗುತ್ತದೆ. ನಂತರ 6 36 ಎಂದು ಇನ್ನೊಂದು ಬಿಂದುವನ್ನು ಗುರುತಿಸಿ. ಇಲ್ಲಿ ನೀವು ನೋಡಬಹುದು ಇದು ರೇಖೀಯ ನಕ್ಷೆಯಲ್ಲ. ಅಂದರೆ ರೇಖೀಯ ನಕ್ಷೆ ಎಂದರೆ ಒಂದೇ ಸರಳ ರೇಖೆಯಲ್ಲಿರಬೇಕು. ಇದು ಒಂದೇ ಸರಳ ರೇಖೆಯಲ್ಲ. ಇಲ್ಲಿ ಉತ್ತರದಲ್ಲಿ ಬರೆಯಿರಿ. ಇಲ್ಲ, ಇದು ರೇಖೀಯ ರೇಖಾ ನಕ್ಷೆ ಅಲ್ಲ. ಬಿಂದುಗಳನ್ನು ಜೋಡಿಸುವ ಮೂಲಕ ನಾವು ಸರಳ ರೇಖೆಯನ್ನು ಪಡೆಯುವುದಿಲ್ಲ ಎಂದು ನೀವು ಬರೆಯಬೇಕಾಗಿದೆ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 13.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ 8ನೇ ತರಗತಿ ಗಣಿತ ಭಾಗ 2ರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗಿದೆ.
ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 2 ಗಮನಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾವು 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ಅಂದರೆ SA2 ವಾರ್ಷಿಕ ಪರೀಕ್ಷೆಯ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇವೆ. ನೀವು ಎಲ್ಲ ಮಾದರಿ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲನ್ನು ಗಮನಿಸಿ.